ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಆ ವ್ಯಕ್ತಿಯನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ, ಒಂದು ಕ್ಷಣ ಕಣ್ಣು ಮುಚ್ಚಿಕೊಂಡು ಮನಸಾರೆ ಆ ವ್ಯಕ್ತಿಯ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಅವರ ಫೇಸ್ ಇಮ್ಯಾಜಿನ್ ಮಾಡಿಕೊಂಡು ನೀವು ಮತ್ತು ಅವರು ಜೊತೆಗಿನ ಒಂದು ಮೆಮೊರಿಯನ್ನು ನೆನಪಿಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಡೀಪ್ ಬ್ರೀತ್ ತಗೊಳ್ಳಿ, ಕಾಮಾಗಿ ಕೂತ್ಕೊಳ್ಳಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ವ್ಯಕ್ತಿಗೆ ಈಗ ಪ್ರೆಸೆಂಟ್ ಟೈಮಲ್ಲಿ ಏನು ಅನ್ನಿಸ್ತಾ ಇದೆ ಅಂದರೆ, ನಿಮ್ಮ ಪರ್ಸನ್ ಅಥವಾ ಈ ವ್ಯಕ್ತಿ ಈಗ ನಿಮ್ಮ ಬಗ್ಗೆ ತುಂಬ ಡೀಪಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ಹೊರಗಡೆ ಶೋ ಮಾಡದೇ ಇರಬಹುದು, ಬಟ್ ಮನಸ್ಸಿನ ಒಳಗಡೆ ತುಂಬ ಗಿಲ್ಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ರಿಗ್ರೆಟ್, ಕನ್ಫ್ಯೂಷನ್ ಮಿಕ್ಸ್ ಆಗಿದೆ. ಅವ್ರಿಗೆ ತುಂಬ ಕ್ಲಿಯರಾಗಿ ಗೊತ್ತಿದೆ, ನೀವು ಈ ರಿಲೇಷನ್ಶಿಪ್ಗೆ ನಿಮ್ಮ ಬೆಸ್ಟ್ ಕೊಟ್ಟಿದ್ದೀರಾ. ನೀವು ತುಂಬ ಲವ್ ಕೊಟ್ಟಿದ್ದೀರಾ, ಕೇರ್ ಕೊಟ್ಟಿದ್ದೀರಾ, ರೆಸ್ಪೆಕ್ಟ್ ಕೊಟ್ಟಿದ್ದೀರಾ, ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀರಾ. ಬಟ್ ರಿಟರ್ನ್ ನಿಮಗೆ ಏನೂ ಸಿಕ್ಕಿಲ್ಲ. ಅದು ಅವ್ರಿಗೆ ಗೊತ್ತಿದೆ. ನೀವು ಡಿಸರ್ವ್ ಮಾಡಿದಷ್ಟು ನಿಮಗೆ ರಿಟರ್ನ್ ಪ್ರೀತಿ ಅನ್ನೋದು, ಕೇರ್ ಆಗಲಿ, ರೆಸ್ಪೆಕ್ಟ್ ಆಗಲಿ ಸಿಕ್ಕಿಲ್ಲ. ಇದು ಈಗ ಅವರಿಗೆ ಸ್ಲೋಲಿ ಅರಿವಾಗ್ತಾ ಇದೆ. ನೀವು ಈ ರಿಲೇಷನ್ಶಿಪ್ಪಲ್ಲಿ ಓವರ್ ಗಿವಿಂಗ್ ಮಾಡಿದ್ದೀರಾ, ಓವರ್ ಲವ್ ಕೊಟ್ಟಿದ್ದೀರಾ, ಓವರ್ ಕೇರ್ ಕೊಟ್ಟಿದ್ದೀರಾ, ಓವರ್ ಅಟೆನ್ಷನ್ ಕೊಟ್ಟಿದ್ದೀರಾ. ನಿಮ್ಮ ಹಾರ್ಟ್ ತುಂಬ ಪ್ಯೂರ್, ನೀವು ಜೆನ್ಯೂನ್ ಆಗಿದ್ರಿ. ಫೇಕ್ ಇಲ್ಲ, ಗೇಮ್ ಇಲ್ಲ, ಈಗೋ ಇಲ್ಲ, ಆ ರೀತಿ ಇದ್ದ ವ್ಯಕ್ತಿ ನೀವು. ಬಟ್ ಎದುರಿಗಿರುವ ವ್ಯಕ್ತಿ ಮೇ ಬಿ ನಿಮ್ಮ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ಳೋ ಸಮಯದಲ್ಲಿ ಲೇಟ್ ಆಗಿದೆ. ಈಗ ಅವರಿಗೆ ಅನ್ನಿಸ್ತಾ ಇದೆ, ಅಷ್ಟು ಪ್ಯೂರ್ ಲವ್ ನನಗೆ ಯಾರೂ ಕೊಡಲಿಲ್ಲ, ನಾನು ಅದನ್ನು ಅಪ್ರಿಷಿಯೇಟ್ ಮಾಡಲಿಲ್ಲ, ಅಥವಾ ಆ ವ್ಯಕ್ತಿಯನ್ನು ನಾನು ಅರ್ಥ ಮಾಡ್ಕೊಳ್ಳಿಲ್ಲ, ಅಂದರೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ನಿಮ್ಮ ಪ್ರೀತಿ ಅವ್ರಿಗೆ ಸಿಗಬೇಕಾದ್ರೆ ಅವ್ರಿಗೆ ಅದರ ಅರಿವಾಗಲಿಲ್ಲ, ನಿಮ್ಮ ಪ್ರೀತಿಯ ವ್ಯಾಲ್ಯೂ ಏನಿದೆ ಅಂತ. ಬಟ್ ಅವರು ಈಗ ಅವರ ಮನಸ್ಸಿನಲ್ಲಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ತುಂಬ ಥಾಟ್ಸ್ ಅವರ ಮನಸ್ಸಿನಲ್ಲಿ ಬರ್ತಾ ಇದೆ. ಈಗ ನೀವು ಸೈಲೆಂಟ್ ಮೋಡ್ಗೆ ಹೋಗಿದ್ದೀರಾ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಮೊದಲು ನೀವು ಮೆಸೇಜ್ ಮಾಡ್ತಿದ್ರಿ, ಕಾಲ್ ಮಾಡ್ತಿದ್ರಿ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರೂ ಕೂಡ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದರೂ ಕೂಡ ನೀವಾಗೇ ಮೆಸೇಜ್ ಮಾಡ್ತಾಯಿದ್ರಿ, ಕಾಲ್ ಮಾಡ್ತಾಯಿದ್ರಿ, ಆ ವ್ಯಕ್ತಿಯ ಆರೋಗ್ಯವನ್ನು ಕೇಳ್ತಾ ಇದ್ರಿ, ಅಥವಾ ಆ ವ್ಯಕ್ತಿಯನ್ನು ವಿಚಾರಿಸ್ಕೊಳ್ತಾ ಇದ್ರಿ ಎಲ್ಲ ವಿಷಯದಲ್ಲೂ. ಬಟ್ ನೀವೀಗ ಚೇಂಜ್ ಆಗಿದ್ದೀರಾ, ಅಥವಾ ಸೈಲೆಂಟ್ ಆಗಿರ್ಬೋದು. ನೀವು ಎನರ್ಜಿ ಅಕಾರ್ಡಿಂಗ್ ಯು ಸ್ಟಾಪ್ಡ್, ಯು ಬಿಕಮ್ ಸೈಲೆಂಟ್ ಬಿಕಾಸ್ ಯು ಆರ್ ಟಯರ್ಡ್, ಎಮೋಷ್ನಲಿ ಟಯರ್ಡ್, ಮೆಂಟಲಿ ಟಯರ್ಡ್. ನೀವು ತುಂಬ ಟಯರ್ಡ್ ಆಗಿದ್ದೀರಾ ಈ ಪ್ರೀತಿಯಿಂದ, ಸಾಕಾಗಿ ಹೋಗಿದೆ ನಿಮಗೆ. ಆ ವ್ಯಕ್ತಿಯ ಕಡೆಯಿಂದ ಕೇರ್ ಕೇಳಿ, ಪ್ರೀತಿಯನ್ನು ಕೇಳಿ ಸಾಕಾಗಿ ಹೋಗಿದೆ ನಿಮಗೆ. ಅಂದರೆ ತುಂಬ ಪ್ರಯತ್ನ ಪಟ್ಟಿದ್ದೀರಾ, ನಿಮ್ಮ ಬೆಸ್ಟ್ ನೀವು ಕೊಟ್ಟಿದ್ದೀರಾ. ಆ ವ್ಯಕ್ತಿಯಿಂದ ಕೂಡ ನೀವು ಅಷ್ಟೇ ಎಕ್ಸ್ಪೆಕ್ಟ್ ಮಾಡಿದ್ರಿ, ಹೋಪ್ ಇಟ್ಕೊಂಡಿದ್ರಿ. ಆ ವ್ಯಕ್ತಿ ಹತ್ರ ಕೇಳ್ಕೊಳ್ತಾ ಇದ್ರಿ, ನಿಮ್ಮ ಫೀಲಿಂಗ್ಸನ್ನು ಶೇರ್ ಮಾಡ್ಕೊಳ್ತಾ ಇದ್ರಿ. ಬಟ್ ರಿಟರ್ನ್ ನಿಮಗೆ ಸಿಕ್ಕಿಲ್ಲ. ಅದೆಲ್ಲವೂ ಈಗ ಅವ್ರಿಗೆ ಯಾವ ರೀತಿ ಅನ್ನಿಸ್ತಾ ಇದೆ ಅಂದರೆ, ನೀವು ನಿಮ್ಮ ಕೆರಿಯರ್ ಕಡೆ ಫೋಕಸ್ ಮಾಡ್ತಾ ಇದ್ದೀರಾ, ನಿಮ್ಮ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ. ರಿಲೇಷನ್ಶಿಪ್ಗಿಂತ ನಿಮ್ಮ ಲೈಫ್ ನಿಮಗೆ ಇಂಪಾರ್ಟೆನ್ಸ್, ಆ ರೀತಿ ನೀವು ಅಂದ್ಕೊಳ್ತಾ ಇದ್ದೀರಾ ಅಂತ ಇವ್ರು ಅಂದ್ಕೊಳ್ತಾ ಇದ್ದಾರೆ. ಅವ್ರು ಯೋಚನೆ ಮಾಡ್ತಾ ಇದ್ದಾರೆ, ಇವರೀಗ ನನ್ನ ಮೇಲೆ ಸೇಮ್ ಎನರ್ಜಿಯಲ್ಲಿ ಇಲ್ಲ, ಅಂದರೆ ಮೊದಲು ಯಾವ ರೀತಿ ಇರ್ತಾ ಇದ್ರೋ ಆ ರೀತಿ ಇಲ್ಲ. ಬಟ್ ಅವರಿಗೆ ಗೊತ್ತಿಲ್ಲ, ನಿಮ್ಮ ಹಾರ್ಟ್ನಲ್ಲಿ ಇನ್ನೂ ಕೂಡ ಲವ್ ಇದೆ. ಡಿಫ್ರೆನ್ಸ್ ಏನು ಅಂದರೆ, ಮೊದಲು ನೀವು ಶೋ ಮಾಡ್ಕೊಳ್ತಾ ಇದ್ರಿ, ಈಗ ನೀವು ಶೋ ಮಾಡ್ತಾ ಇಲ್ಲ. ನಿಮ್ಮ ಮನಸ್ಸಿನ ಒಳಗಡೆ ತುಂಬ ಎಮೋಷ್ನಲ್ ಆಗಿದ್ದೀರಾ, ಬಟ್ ಹೊರಗಡೆ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ತಿದ್ದೀರಾ. ನೀವು ಕೆಲವೊಮ್ಮೆ ರಾತ್ರಿ ಸೈಲೆಂಟ್ಲಿ ಕಣ್ಣೀರು ಹಾಕಿರ್ಬೋದು, ಹಳೆಯ ನೆನಪುಗಳನ್ನು ನೆನೆಸಿ ಫೀಲ್ ಮಾಡಿರಬಹುದು. ಬಟ್ ನೀವು ಡಿಸಿಷನ್ ತೊಗೊಂಡಿದ್ದೀರಾ, ನಾನು ಮತ್ತೆ ಓವರ್ ಶೋ ಮಾಡೋದಿಲ್ಲ ಅಂತ. ಆ ರೀತಿ ಕೆಲವರ ಎನರ್ಜಿ ಕಾಣಿಸ್ತಾ ಇದೆ. ದಿಸ್ ಈಸ್ ಮೆಚ್ಯೂರಿಟಿ, ದಿಸ್ ಈಸ್ ಗ್ರೋತ್ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಈ ಪರ್ಸನ್ ರಿಲೇಷನ್ಶಿಪ್ಪಲ್ಲಿ ತುಂಬ ಓವರ್ ಆಗಿ ಕೊಡಲಿಲ್ಲ, ಅಥವಾ ಇವರು ತುಂಬ ಇಗ್ನೋರ್ ಕೂಡ ಮಾಡಿದ್ದಾರೆ. ಸಮ್ಟೈಮ್ಸ್ ಲವ್ ಕೊಟ್ಟಿದ್ದಾರೆ, ಸಮ್ಟೈಮ್ಸ್ ಡಿಸ್ಟೆನ್ಸ್, ಸಮ್ಟೈಮ್ಸ್ ಈಗೋ ತೋರಿಸಿದ್ದಾರೆ,
ಸಮ್ಟೈಮ್ಸ್ ಸೈಲೆನ್ಸ್ ಆಗಿದ್ಬಿಟ್ಟಿದ್ದಾರೆ. ಈ ಅಪ್ ಆ್ಯಂಡ್ ಡೌನ್ ನಿಮ್ಮ ಹಾರ್ಟ್ಗೆ ಹರ್ಟ್ ಮಾಡಿದೆ. ನೀವು ಸ್ಟೇಬಲ್ ಲವ್ ಬೇಕು ಅಂತ ಅಂದ್ಕೊಂಡಿದ್ರಿ, ಬಟ್ ಅವರು ಕನ್ಫ್ಯೂಸ್ ಎನರ್ಜಿಯನ್ನು ನಿಮಗೆ ತೋರಿಸಿದ್ದಾರೆ. ಇದರಿಂದ ನೀವು ಸ್ಲೋ ಆಗಿ ಡಿಟ್ಯಾಚ್ ಆಗ್ತಾ ಇದ್ದೀರಾ, ಅಥವಾ ದೂರ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇರ್ಬೋದು, ಅಥವಾ ದೂರ ಆಗಿರಬಹುದು. ಕೆಲವರಿಗೆ ಈಗ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು. ಮೆಸೇಜ್ ಇಲ್ಲ, ಕಾಲ್ ಇಲ್ಲ, ಮಾತುಕತೆ ಅನ್ನೋದು ನಡೀತಾ ಇಲ್ಲ. ಆ್ಯಂಡ್ ನೀವಾಗಿ ಸುಮ್ಮನೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೀರಾ, ಅಥವಾ ಸೈಲೆಂಟ್ ಆಗಿದ್ದೀರಾ. ಬಿಕಾಸ್ ನೀವು ಈಗ ಟೆಸ್ಟ್ ಮಾಡ್ತಾ ಇದ್ದೀರಾ, ನನ್ನ ವ್ಯಾಲ್ಯೂ ಅವರಿಗೆ ಗೊತ್ತಾಗುತ್ತಾ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಕಾಡ್ತಾ ಇದೆ. ಅಂದರೆ ನೀವು ಓವರ್ ಪ್ರೀತಿಯನ್ನು ಕೊಟ್ಟಾಗ ಆ ವ್ಯಕ್ತಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ನೀವು ಓವರ್ ಕೇರನ್ನು ಕೊಟ್ಟಾಗ ಆ ವ್ಯಕ್ತಿ ಇಗ್ನೋರ್ ಮಾಡಿದ್ರು. ನಿಮ್ಮ ಫೀಲಿಂಗ್ಸ್ಗಳಿಗೆ ಯಾವುದೇ ಭಾವನೆಗಳನ್ನು ಅವರು ತೋರಿಸ್ಲಿಲ್ಲ. ಹಾಗಾಗಿ ನಿಮಗೂ ಕೂಡ ಸಾಕಾಗಿ ಹೋಗಿದೆ. ಈಗ ಅಂದ್ಕೊಳ್ತಾ ಇದ್ದೀರಾ, ನಾನು ದೂರ ಆದರೆ ಅಥವಾ ನನ್ನ ಪ್ರೆಸೆನ್ಸ್ ಅವರಿಗೆ ಫೀಲ್ ಆಗುತ್ತಾ, ನಾನು ದೂರ ಆದರೆ ನನ್ನ ವ್ಯಾಲ್ಯೂ ಅವರಿಗೆ ಗೊತ್ತಾಗುತ್ತಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ಈಗ ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ರೀತಿಯ ಗೈಡೆನ್ಸ್ ಇದೆ ಅಂತ ನೋಡೋದಾದರೆ, ಪ್ರೆಸೆಂಟ್ ಟೈಮಲ್ಲಿ ನೀವು ಸೈಲೆಂಟ್ ಆಗಿರೋದೇ ಬೆಸ್ಟ್. ರಿಯಾಕ್ಟ್ ಮಾಡಬೇಡಿ, ಚೇಸ್ ಮಾಡಬೇಡಿ, ಬೆಗ್ ಮಾಡೋದಕ್ಕೆ ಹೋಗಬೇಡಿ. ಲೆಟ್ ದೆಮ್ ರಿಯಲೈಸ್ ಇಫ್ ಯುವರ್ ಲವ್ ಈಸ್ ಟ್ರೂ, ಇಫ್ ಕನೆಕ್ಷನ್ ಡಿವೈನ್ ಆಗಿದ್ದರೆ ದೇ ವಿಲ್ ಕಮ್ ಬ್ಯಾಕ್. ಎವ್ರಿಥಿಂಗ್ ಹ್ಯಾಪನ್ಸ್ ಇನ್ ಡಿವೈನ್ ಟೈಮಿಂಗ್. ನೀವೀಗ ಅರ್ಜೆಂಟ್ ಮಾಡೋದಕ್ಕೆ ಹೋಗಬೇಡಿ. ಅಂದರೆ ನಾನೇ ಹೇಳ್ತೀನಿ, ನಾನೇ ಕ್ಲಿಯರ್ ಮಾಡ್ಕೊಳ್ತೀನಿ, ನಾನೇ ಮೆಸೇಜ್ ಮಾಡ್ತೀನಿ, ನಾನೇ ಕಾಲ್ ಮಾಡ್ತೀನಿ ಅಂತ. ಸಮ್ಟೈಮ್ಸ್ ಸೈಲೆನ್ಸ್ ಈಸ್ ಮೋರ್ ಪವರ್ಫುಲ್ ದ್ಯಾನ್ ವರ್ಡ್ಸ್. ನೀವು ಕಾಮ್ ಆಗಿ ನಿಮ್ಮ ಲೈಫ್ ಬಗ್ಗೆ ಫೋಕಸ್ ಮಾಡಿ, ನಿಮ್ಮ ಕೆರಿಯರ್ ಬಗ್ಗೆ ಥಿಂಕ್ ಮಾಡಿ, ನಿಮ್ಮ ಹೆಲ್ತ್ ಬಗ್ಗೆ ಥಿಂಕ್ ಮಾಡಿ, ಸೆಲ್ಫ್ ಗ್ರೋತ್ ಬಗ್ಗೆ ಥಿಂಕ್ ಮಾಡಿ, ಸೆಲ್ಫ್ ರೆಸ್ಪೆಕ್ಟನ್ನು ಕಾಪಾಡ್ಕೊಳ್ಳಿ. ಎನರ್ಜಿ ಅಕಾರ್ಡಿಂಗ್ ಫ್ಯೂಚರ್ ಎನರ್ಜಿ ಅನ್ನೋದು ತುಂಬ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಈಗ ಪರಿಸ್ಥಿತಿ ಯಾವುದೇ ರೀತಿ ಇರ್ಬೋದು, ಸಿಚುವೇಶನ್ ಯಾವುದೇ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಕ್ಲಿಯರ್ ಆಗುವ ರೀತಿ ಕಾಣಿಸ್ತಾ ಇದೆ. ಕಮ್ಯುನಿಕೇಷನ್ ಸ್ಟಾರ್ಟ್ ಆಗುವ ರೀತಿ ಕಾಣಿಸ್ತಾ ಇದೆ. ಈ ವ್ಯಕ್ತಿಯ ಕಡೆಯಿಂದ ಮೆಸೇಜ್ ಸಡನ್ಲಿ ಬರಬಹುದು, ಕಾಲ್ ಸಡನ್ಲಿ ಬರಬಹುದು. ಬಟ್ ಈಗ ನಿಮಗೆ ಪೇಷನ್ಸ್ ಬೇಕು, ಸ್ವಲ್ಪ ಟೈಮ್ ಕೊಡಿ. ಈ ರಿಲೇಷನ್ಶಿಪ್ಪಲ್ಲಿ ಮ್ಯಾರಿಡ್ ಕಪಲ್ಸ್ ಇರಬಹುದು, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗಿರ್ಬೋದು ನೀವು, ಅಥವಾ ನೀವಿಬ್ಬರು ಈಗ ರಿಲೇಷನ್ಶಿಪ್ಪಲ್ಲಿ ಫ್ರೆಂಡ್ಶಿಪ್ ಆಗಿರ್ಬೋದು, ಅಥವಾ ಫ್ಯಾಮಿಲಿಯ ವ್ಯಕ್ತಿ ಆಗಿರ್ಬೋದು. ಈ ರಿಲೇಷನ್ಶಿಪ್ ಯಾವುದೇ ಆಗಿರ್ಬೋದು. ಬಟ್ ಮೇಯ್ನ್ ಮೆಸೇಜ್ ಒಂದೇ, ಡೋಂಟ್ ಚೇಸ್, ಲೆಟ್ ದೆಮ್ ರಿಯಲೈಸ್. ಓವರ್ ಥಿಂಕಿಂಗ್ ಸ್ಟಾಪ್ ಮಾಡಿ, ಸೋಷಿಯಲ್ ಮೀಡಿಯಾ ಸ್ಟಾಕಿಂಗನ್ನು ಕಡಿಮೆ ಮಾಡಿ, ಸೆಲ್ಫ್ ಲವ್ ಪ್ರಾಕ್ಟೀಸ್ ಮಾಡಿ, ಸೈಲೆಂಟ್ ಹೀಲಿಂಗ್ ಮಾಡಿ, ಟ್ರಸ್ಟ್ ಯುವರ್ ಇಂಟ್ಯೂಷನ್. ನಿಮ್ಮ ಇಂಟ್ಯೂಷನ್ ಈಗ ಸ್ಟ್ರಾಂಗ್ ಆಗಿದೆ. ಅವರ ಎನರ್ಜಿ ಅಕಾರ್ಡಿಂಗ್ ಈ ಪರ್ಸನ್ ಸ್ಟಿಲ್ ಈಗೋ ಹೋಲ್ಡ್ ಮಾಡ್ತಾ ಇರಬಹುದು. ಅಂದರೆ ಅವರು ಫಸ್ಟ್ ಮೆಸೇಜ್ ಮಾಡಬೇಕಾ, ಕಾಲ್ ಮಾಡಬೇಕಾ, ಆ ರೀತಿ ಥಿಂಕ್ ಮಾಡ್ತಾ ಇರಬಹುದು. ಬಟ್ ಇನ್ಸೈಡ್ ದೇ ಮಿಸ್ ಯು. ಯುವರ್ ಪ್ರೆಸೆನ್ಸ್, ಯುವರ್ ವಾಯ್ಸ್, ಯುವರ್ ಕೇರ್ ಎಲ್ಲವನ್ನು ಇವರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಅವರಿಗೆ ಅರಿವಾಗಿದೆ, ಯು ಆರ್ ರೇರ್. ಅಂದರೆ ಅಷ್ಟು ಅನ್ಕಂಡೀಷ್ನಲ್ ಲವ್ ಕೊಡುವವರು ತುಂಬ ರೇರ್ ಅಂತ ಅವ್ರಿಗೆ ಗೊತ್ತಾಗ್ತಾ ಇದೆ. ನೀವು ದೂರ ಆದಮೇಲೆ ನಿಮ್ಮ ಪ್ರೆಸೆನ್ಸ್ ಏನಿದೆ ಅದು ಅವ್ರಿಗೆ ಮಿಸ್ ಆಗ್ತಾ ಇದೆ. ನಿಮ್ಮ ಕೇರ್ ಅನ್ನೋದು ಮಿಸ್ ಆಗ್ತಾ ಇದೆ. ಸೊ ಸ್ವಲ್ಪ ವೆಯ್ಟ್ ಮಾಡಿ. ಆ ವ್ಯಕ್ತಿಯ ಕಡೆಯಿಂದ ನಿಮಗೆ ಕಾಲ್ ಅಥವಾ ಮೆಸೇಜ್ ಬರುವ ಸಾಧ್ಯತೆ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಆ ವ್ಯಕ್ತಿ ಅವರಾಗೆ ಎಫರ್ಟನ್ನು ಹಾಕ್ತಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಡಿಸ್ಟೆನ್ಸ್ ಅನ್ನೋದು ಟೆಂಪ್ರವರಿ ಆಗಿ ಕಾಣಿಸ್ತಾ ಇದೆ. ಸಪ್ರೇಷನ್ ಅನ್ನೋದು ಟೆಂಪ್ರವರಿ ಆಗಿ ಕಾಣಿಸ್ತಾ ಇದೆ. ಲವ್ ಪರ್ಮನೆಂಟ್ ಆಗಿ ಎನರ್ಜಿ ಶೋ ಆಗ್ತಾ ಇದೆ. ನೀವು ವೀಕ್ ಅಲ್ಲ, ನೀವು ಪ್ಯೂರ್ ಸೋಲ್. ನೀವು ಜೆನ್ಯೂನ್ ಲವ್ವನ್ನು ಕೊಟ್ಟಿದ್ದೀರಾ, ನಿಜವಾದ ಲವ್ ಕೊಟ್ಟಿದ್ದೀರಾ. ಟ್ರಸ್ಟ್ ಯೂನಿವರ್ಸ್, ಟ್ರಸ್ಟ್ ಡಿವೈನ್ ಟೈಮಿಂಗ್, ಟ್ರಸ್ಟ್ ಯುವರ್ ಹಾರ್ಟ್. ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ನೆಗೆಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ. ಲೆಟ್ ದೆಮ್ ಫೀಲ್ ಯುವರ್ ಆ್ಯಬ್ಸೆನ್ಸ್. ಸಮ್ಟೈಮ್ಸ್ ಆ್ಯಬ್ಸೆನ್ಸ್ ಟೀಚ್ಸ್ ವ್ಯಾಲ್ಯೂ. ಅವ್ರಿಗೆ ಅರ್ಥ ಆಗಬೇಕು, ನಿಮ್ಮ ಆ್ಯಬ್ಸೆನ್ಸ್ ಅವ್ರಿಗೆ ಫೀಲ್ ಆಗಬೇಕು. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಸೈಲೆಂಟ್, ಸ್ಟೇ ಸ್ಟ್ರಾಂಗ್, ಸ್ಟೇ ಪಾಸಿಟಿವ್. ಹೆಲೋ ಆಪ್ಷನ್ ನಂಬರ್ 2. ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ, ಒಂದು ಕ್ಷಣ ಕಣ್ಣು ಮುಚ್ಚಿ ಅವರ ಹೆಸರನ್ನು ಮನಸ್ಸಿನಲ್ಲಿ 3 ಬಾರಿ ನೆನೆಸ್ಕೊಳ್ಳಿ. ಅವರ ಫೇಸ್ ಇಮ್ಯಾಜಿನ್ ಮಾಡಿ. ಅವರ ಜೊತೆ ನೀವು ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಡೀಪ್ ಬ್ರೀತ್ ತಗೊಳ್ಳಿ, ಕಾಮಾಗಿ ಕೂತ್ಕೊಳ್ಳಿ. ಅದೇ ರೀತಿ ಈ ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ,
ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ, ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ ಅಂದರೆ, ನೀವು ತುಂಬ ದುಃಖದಲ್ಲಿ ಇದ್ದೀರಾ, ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ, ತುಂಬ ಡೀಪ್ ಪೈನಲ್ಲಿ ಇದ್ದೀರಾ ಅಂತ ಅಂದ್ಕೊಳ್ತಿದ್ದಾರೆ. ಅವ್ರಿಗೆ ಅನ್ನಿಸ್ತಾ ಇದೆ ಇವರು ನಿಮ್ಮಿಂದ ದೂರ ಆದಮೇಲೆ ಅಥವಾ ನಿಮ್ಮ ಪರ್ಸನ್ ನಿಮ್ಮಿಂದ ದೂರ ಆದಮೇಲೆ ನೀವು ತುಂಬ ಸ್ಯಾಡ್ ಆಗಿದ್ದೀರಾ, ರಿಲೇಷನ್ಶಿಪ್ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದೀರಾ. ಅಂದರೆ ಇವರು ಈ ರಿಲೇಷನ್ಶಿಪ್ಪಲ್ಲಿ ಮಾಡಿದ ತಪ್ಪಿನಿಂದ ನೀವು ಹರ್ಟ್ ಆಗಿದ್ದೀರಾ. ಇದು ಇವರ ಮನಸ್ಸಿನ ಕರೆಂಟ್ ಥಾಟ್. ಈ ರೀಡಿಂಗನ್ನು ಯಾರಿಗಾಗಿ ನೋಡ್ತಾ ಇದ್ದೀರೋ, ಈ ರಿಲೇಷನ್ಶಿಪ್ಪಲ್ಲಿ ಎಲ್ಲರೂ ಅಲ್ಲ, ಕೆಲವರು ಮ್ಯಾರಿಡ್ ಆಗಿರಬಹುದು, ಕೆಲವರಿಗೆ ಮ್ಯಾರೇಜ್ ಪ್ರಪೋಸಲ್ ಬಂದಿರಬಹುದು, ಕೆಲವರು ಓಲ್ಡ್ ಫ್ರೆಂಡ್ಶಿಪ್ ಮಿಸ್ ಮಾಡ್ತಾ ಇದ್ದೀರಾ, ಕೆಲವರು ಲವ್ ರಿಲೇಷನ್ಶಿಪ್ಪಿಂದ ದೂರ ಆಗಿರ್ಬೋದು. ಬಟ್ ಈ ವ್ಯಕ್ತಿಗೆ ಏನು ಅನ್ನಿಸ್ತಾ ಇದೆ ಅಂದರೆ, ಇವರು ಹೊರಗಡೆ ಸ್ಟ್ರಾಂಗ್ ಆಗಿದ್ದಾರೆ, ಅಂದರೆ ನೀವು ಒಳಗಡೆಯಿಂದ ತುಂಬ ವೀಕ್ ಆಗಿದ್ದೀರಾ, ಲೋನ್ಲಿ ಫೀಲ್ ಮಾಡ್ತಾ ಇದ್ದೀರಾ, ಬಟ್ ಮನಸ್ಸಿನ ಹೊರಗಡೆ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ದೀರಾ. ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಅನ್ನಿಸ್ತಾ ಇದೆ ನೀವು ಲವ್ ಡಿಸರ್ವ್ ಮಾಡ್ತೀರಾ, ಬಟ್ ನಿಮಗೆ ಪ್ರಾಪರ್ ಲವ್ ಅನ್ನೋದು ಸಿಕ್ಕಿಲ್ಲ. ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ ಇವರು ಎಷ್ಟು ಪ್ರೀತಿ ಕೊಡ್ತಾರೋ ಅಷ್ಟೇ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ನಿಮ್ಮ ಬಗ್ಗೆ ಅಂದ್ಕೊಳ್ತಾ ಇದ್ದಾರೆ. ಈ ಪರ್ಸನ್ಗೆ ನಿಮ್ಮ ಬಗ್ಗೆ ಒಂದು ರೆಸ್ಪೆಕ್ಟ್ ಅನ್ನೋದು ತುಂಬ ಜಾಸ್ತಿ ಇದೆ. ಅವ್ರಿಗೆ ಗೊತ್ತಾಗಿದೆ ನೀವು ನಿಮ್ಮ ಫೀಲಿಂಗ್ಸನ್ನು ರೆಸ್ಪೆಕ್ಟ್ ಮಾಡ್ತೀರಾ, ನಿಮ್ಮ ಮಾತುಗಳಿಗೆ ನೀವು ವ್ಯಾಲ್ಯೂ ಕೊಡ್ತೀರಾ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಸ್ಟ್ರಾಂಗ್ ಆಗಿದೆ. ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ಯಾರನ್ನಾದರೂ ಲವ್ ಮಾಡಿದರೆ ಅಥವಾ ಯಾವುದೇ ಫ್ರೆಂಡ್ಶಿಪ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, 100% ಕೊಡ್ತೀರಾ, ಜೆನ್ಯೂನ್ ಆಗಿರ್ತೀರಾ. ಬಟ್ ಸೇಮ್ ರೆಸ್ಪೆಕ್ಟ್ ಸಿಗಲಿಲ್ಲ ಅಂದರೆ ಯು ಸ್ಟೆಪ್ ಬ್ಯಾಕ್. ಈ ಮೆಚುರಿಟಿ ಅವರಿಗೆ ನಿಮ್ಮ ಬಗ್ಗೆ ನೋಟಿಸ್ ಮಾಡಿದ್ದಾರೆ. ನಿಮ್ಮ ಎನರ್ಜಿಯ ಅಕಾರ್ಡಿಂಗ್ ನೋಡೋದಾದರೆ ನೀವು ಈಗ ಸ್ಲೋಲಿ ಸೆಲ್ಫ್ ಲವ್ ಮೋಡ್ಗೆ ಹೋಗ್ತಾ ಇದ್ದೀರಾ. ಮೊದಲು ನೀವು ಎಲ್ಲರ ಬಗ್ಗೆ ಥಿಂಕ್ ಮಾಡ್ತಿದ್ರಿ, ನವ್ ಯು ಆರ್ ಥಿಂಕಿಂಗ್ ಅಬೌಟ್ ಯುವರ್ ಸೆಲ್ಫ್. ವಾಟ್ ಈಸ್ ಗುಡ್ ಫಾರ್ ಮೀ, ವಾಟ್ ಈಸ್ ನಾಟ್ ಗುಡ್ ಫಾರ್ ಮೀ, ವಾಟ್ ಮೇಕ್ಸ್ ಮೀ ಹ್ಯಾಪಿ. ಈ ಕ್ವಶನ್ನಿಂದ ನಿಮ್ಮ ಮೈಂಡ್ನಲ್ಲಿ ಆಗಾಗ ರಿಪೀಟ್ ಆಗ್ತಾ ಇರುತ್ತೆ. ಈ ಚೇಂಜ್ ಅವ್ರಿಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಅಂದರೆ ಮೊದಲು ಓವರ್ ಗಿವ್ ಮಾಡ್ತಾ ಇದ್ರಿ, ನೀವು ಪ್ರೀತಿಯನ್ನು ತುಂಬ ಕೊಡ್ತಾ ಇದ್ರಿ, ಬಟ್ ನಿಮಗೆ ಆ ಕಡೆಯಿಂದ ಸಿಗ್ತಾ ಇರಲಿಲ್ಲ. ಈಗ ಸ್ಲೋಲಿ ಚೇಂಜ್ ಆಗ್ತಾ ಇರ್ಬೋದು. ಒಂದೇ ಸಲ ಚೇಂಜ್ ಆಗಿದ್ದೀರಾ, ತುಂಬ ಸ್ಟ್ರಾಂಗ್ ಆಗಿದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ. ಮನಸ್ಸಿನ ಒಳಗಡೆ ಆ ವ್ಯಕ್ತಿಯ ಮೇಲೆ ಪ್ರೀತಿ ಇದೆ, ನೀವು ಅವರನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ಬಟ್ ನೀವು ಕೂಡ ಸ್ವಲ್ಪ ಚೇಂಜ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ನಿಮ್ಮಿಬ್ಬರದು ಲವ್ ರಿಲೇಷನ್ಶಿಪ್ ಆಗಿರಬಹುದು, ಅಥವಾ ಮ್ಯಾರಿಡ್ ಲೈಫ್ ಆಗಿರಬಹುದು, ಹಸ್ಬೆಂಡ್ ವೈಫ್ ಆಗಿರ್ಬೋದು, ಕ್ರಶ್ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ರಿಲೇಟಿವ್ ಆಗಿರಬಹುದು. ಬಟ್ ಮೇನ್ ಪಾಯಿಂಟ್ ಏನು ಅಂದರೆ ಈ ಪರ್ಸನ್ ಈಗ ಆ್ಯಕ್ಷನ್ ತಗೊಳ್ಳೋ ಎನರ್ಜಿನಲ್ಲಿ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಯಾವುದೋ ಒಂದು ಸ್ಟೆಪ್ ತಗೋಬೇಕು, ಡಿಸಿಷನ್ ತಗೊಳ್ಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಕೂಡ ಈ ರಿಲೇಷನ್ಶಿಪ್ಪಲ್ಲಿ ಒಂದು ಆ್ಯಕ್ಷನ್ ಬಗ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಆ ವ್ಯಕ್ತಿಯ ಕಡೆಯಿಂದ ಮೆಸೇಜ್ ಬರಬೇಕು, ಆ ವ್ಯಕ್ತಿಯ ಕಡೆಯಿಂದ ಕಾಲ್ ಬರಬೇಕು, ಅಥವಾ ಅವರು ರಿಲೇಷನ್ಶಿಪ್ಪಲ್ಲಿ ಮಿಸ್ಟೇಕ್ ಮಾಡಿದರೆ ಸಾರಿ ಕೇಳಬೇಕು, ಕ್ಲಿಯರ್ ಟಾಕ್ ಇರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ಎನರ್ಜಿಯ ಪ್ರಕಾರ ಫಾಸ್ಟಲ್ಲಿ ಕಮ್ಯುನಿಕೇಷನ್ ಬರುವ ರೀತಿ ಕಾಣಿಸ್ತಾ ಇದೆ, ತುಂಬ ಸ್ಪೀಡಾಗಿ ಕಮ್ಯುನಿಕೇಷನ್ ಬರುವ ರೀತಿ, ಆ ರೀತಿಯ ಚಾನ್ಸಸ್ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಯು ಮೈಟ್ ರಿಸೀವ್ ಎ ಸಡನ್ ಮೆಸೇಜ್. ಅಂದರೆ ಇವ್ರು ಯಾಕೆ ಈಗ ಆ್ಯಕ್ಷನ್ ತಗೊಳ್ತಾರೆ ಅಂತ ಎನರ್ಜಿಯ ಮೂಲಕ ನೋಡೋದಾದರೆ, ಮೊದಲು ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಾಗ, ನಿಮ್ಮಿಬ್ಬರ ನಡುವೆ ಏನೇ ಮಾತುಕತೆ ಬಂದರೂ ಕೂಡ ನೀವು ಮತ್ತೆ ಕಾಲ್ ಮಾಡ್ತಾಯಿದ್ರಿ, ನೀವು ಮತ್ತೆ ಮೆಸೇಜ್ ಮಾಡ್ತಾಯಿದ್ರಿ, ನೀವು ಫಸ್ಟ್ ಮೂವ್ ಮಾಡ್ತಾಯಿದ್ರಿ. ಬಟ್ ಈಗ ಯು ಸ್ಟಾಪ್ಡ್, ಯು ಬಿಕಮ್ ಸೈಲೆಂಟ್, ಡಿಟ್ಯಾಚ್ಡ್. ಈ ಚೇಂಜ್ ಅವ್ರಿಗೆ ಶಾಕ್ ಆಗಿದೆ. ಅಂದರೆ ಇಷ್ಟೆಲ್ಲ ಹಿಂದೆ ಬೀಳ್ತಾ ಇದ್ದ ನೀವು ಸೈಲೆಂಟ್ ಆಗಿದ್ದೀರಾ ಅಂದರೆ ಅವರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಈ ಪರ್ಸನ್ಗೆ ಈಗ ಗೊತ್ತಾಗಿದೆ ನೀವು ಒನ್ಸ್ ಡಿಸೈಡ್ ಮಾಡಿದ್ರೆ ಸ್ಟ್ರಾಂಗ್ ಆಗಿ ನಿಲ್ತೀರಾ. ನಿಮಗೆ ಹರ್ಟ್ ಆದರೆ ನೀವು ಸ್ಟ್ರಾಂಗ್ ಆಗಿ ನಿಲ್ತೀರಾ. ನಿಮ್ಮ ಈಗೋ ಟಚ್ ಆದರೆ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಹರ್ಟ್ ಆದರೆ ಯು ಕ್ಯಾನ್ ವಾಕ್ ಅವೇ. ಇದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ. ಅವ್ರಿಗೀಗ ಫಿಯರ್ ಇದೆ, ಇವ್ರು ನನ್ನನ್ನು ಬಿಟ್ಬಿಡ್ತಾರಾ, ಗಿವ್ ಅಪ್ ಮಾಡ್ತಾರಾ, ಮೂವ್ ಆನ್ ಆಗ್ತಾರಾ, ಅಥವಾ ನನ್ನ ಲೈಫಿಂದ ದೂರ ಆಗ್ತಾರಾ, ಮತ್ತೆ ನನಗೆ ಕಾಲ್ ಮಾಡೋದಿಲ್ವಾ, ಮೆಸೇಜ್ ಮಾಡೋದಿಲ್ವಾ. ಈ ಫಿಯರ್ ಅವರನ್ನು ತುಂಬ, ಅವರ ಮನಸ್ಸಿಗೆ ಭಯ ಅನ್ನೋದು ತರ್ತಾ ಇದೆ. ಇದರಿಂದ ಅವ್ರಿಗೆ ಆ್ಯಕ್ಷನ್ ತಗೊಳ್ಬೇಕು ಅನ್ನೋ ಮನಸ್ಸು ತುಂಬ ಕಾಡ್ತಾ ಇದೆ. ಆ್ಯಕ್ಷನ್ ತಗೋಬೇಕು, ಡಿಸಿಷನ್ ತಗೋಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಅವರಿಗೆ ಭಯ ಆಗ್ತಾ ಇದೆ, ನಿಮ್ಮ ನೇಚರ್ ಅವರಿಗೆ ಗೊತ್ತಾಗ್ತಾ ಇದೆ. ನೀವು ಒಂದು ವಸ್ತುವನ್ನು ತುಂಬ ಲವ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ಬಟ್ ಅದು ನಿಮಗೆ ಹರ್ಟ್ ಮಾಡಿದರೆ ಆ ವಸ್ತುವಿಂದ ಆಗಲಿ ವ್ಯಕ್ತಿಯಿಂದ ಆಗಲಿ, ಯು ಆರ್ ರೆಡಿ ಟು ಸ್ಯಾಕ್ರಿಫೈಸ್. ಅದು ಪರ್ಸನ್ ಆಗಿರ್ಬೋದು, ಸಿಚುವೇಶನ್ ಆಗಿರ್ಬೋದು, ಮೆಮೊರೀಸ್ ಆಗಿರ್ಬೋದು, ಯು ಕ್ಯಾನ್ ಲೆಟ್ ಗೋ.
ಈ ಕ್ಲಾರಿಟಿ ಈಗ ಅವರಿಗೆ ಅರ್ಥ ಆಗಿದೆ. ಹಾಗಾಗಿ ಇವರು ತುಂಬ ಬೇಗನೆ ಈ ವ್ಯಕ್ತಿ ಮೊದಲನೇ ಸ್ಟೆಪ್ ತಗೊಳ್ಳುವ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಆ್ಯಕ್ಷನ್ ತಗೊಳ್ಳುವ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ನಿಮಗೆ ಈ ವ್ಯಕ್ತಿಯ ಕಡೆಯಿಂದ 24 ಅವರ್ಸ್ ಒಳಗಡೆ ಕಮ್ಯುನಿಕೇಷನ್ ಅನ್ನೋದು ಬರಬಹುದು, ಅಥವಾ 1 ವೀಕ್ ಒಳಗಡೆ ಸ್ಟ್ರಾಂಗ್ ಪಾಸಿಬಿಲಿಟಿ ಇದೆ. ತುಂಬ ಜನರಿಗೆ ಈ ವ್ಯಕ್ತಿಯ ಕಡೆಯಿಂದ ಮೆಸೇಜ್ ಅಥವಾ ಕಾಲ್ ಬರಬಹುದು. ನಿಮ್ಮಿಬ್ಬರ ನಡುವೆ ಮಾತುಕತೆ ಮತ್ತೆ ರೀಸ್ಟಾರ್ಟ್ ಆಗುವ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಎಕ್ಸ್ಪೆಷಲಿ ಈಗ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಏನಾದರೂ ಇದ್ದರೆ ಮತ್ತೆ ಕಾಂಟ್ಯಾಕ್ಟಲ್ಲಿ ಬರುವ ಸಾಧ್ಯತೆ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಅಂದರೆ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಸೈಲೆಂಟ್ ಇದ್ದರೆ ಬ್ರೇಕ್ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಸೈಲೆಂಟ್ ಬ್ರೇಕ್ ಆಗುವ ಎನರ್ಜಿ ಕಾಣಿಸ್ತಾ ಇದೆ. ಇಲ್ಲಿ ನಿಮ್ಮಿಬ್ಬರ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ಫ್ಯೂಚರ್ ಎನರ್ಜಿ ತುಂಬ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಸ್ಟ್ರಾಂಗ್ ಬಾಂಡಿಂಗ್ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಕ್ಲಿಯರ್ ಕಮ್ಯುನಿಕೇಷನ್ ಬರ್ತಾ ಇದೆ. ಡಿಸಿಷನ್ ತಗೊಳ್ಳುವ ಸ್ಟೇಜ್ ಬರ್ತಾ ಇದೆ. ಇದು ಟೆಂಪ್ರವರಿ ಡಿಸ್ಟೆನ್ಸ್ ಈಗ ಕ್ರಿಯೇಟ್ ಆಗಿರ್ಬೋದು, ಬಟ್ ಮುಂದಿನ ದಿನಗಳಲ್ಲಿ ಈ ಪರ್ಸನ್ ಸ್ಟ್ರಾಂಗ್ ಆಗಿ ನಿಮ್ಮ ಕಡೆಗೆ ಬರ್ತಾ ಇರೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಒಂದು ಆ್ಯಕ್ಷನ್ ತಗೊಂಡು ಬರ್ತಾ ಇರೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ ಅನ್ನೋದು ಈಸಿಲಿ ಬ್ರೇಕ್ ಆಗಿಲ್ಲ. ಇಬ್ಬರ ನಡುವೆ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಸ್ಟ್ರಾಂಗ್ ಆಗಿದೆ. ನೀವು ಹೊರಗಡೆಯಿಂದ ಸ್ಟ್ರಾಂಗ್ ಆಗಿ ತೋರಿಸ್ಕೊಳ್ತಾ ಇರ್ಬೋದು, ಆ ವ್ಯಕ್ತಿ ಕೂಡ ಹಾಗೆ ಇರ್ಬೋದು, ಬಟ್ ಮನಸ್ಸಿನ ಒಳಗಡೆ ಇಬ್ಬರೂ ಕೂಡ ಒಬ್ಬರನ್ನೊಬ್ಬರು ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ನೀವು ಇಬ್ಬರು ಈಗೋ ಫೈಟ್ ಮಾಡ್ತಾ ಇರ್ಬೋದು, ಬಟ್ ಹಾರ್ಟ್ ಕನೆಕ್ಷನ್ ಸ್ಟಿಲ್ ಅಲೈವ್ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಈಗ ಯೂನಿವರ್ಸ್ ಕಡೆಯಿಂದ ಯಾವ ರೀತಿಯ ಮೆಸೇಜ್ ಇದೆ ನಿಮಗೆ ಅಂತ ನೋಡೋದಾದರೆ, ಪ್ಯಾನಿಕ್ ಆಗಬೇಡಿ, ಓವರ್ ಥಿಂಕಿಂಗ್ ಮಾಡಬೇಡಿ, ನೆಗೆಟಿವ್ ಇಮ್ಯಾಜಿನ್ ಮಾಡ್ಕೋಬೇಡಿ, ಪೇಷನ್ಸ್ ಇಡಿ. ಸಮ್ಟೈಮ್ಸ್ ಸೈಲೆನ್ಸ್ ಕ್ರಿಯೇಟ್ಸ್ ವ್ಯಾಲ್ಯೂ. ತುಂಬ ಜನರು ಕೆಲವರು ಕಮೆಂಟ್ನಲ್ಲಿ ತುಂಬ ಅಳ್ತೀರಾ, ತುಂಬ ಮಿಸ್ ಮಾಡ್ಕೊಳ್ತೀನಿ ಅಂತ ಹೇಳ್ತೀರಾ. ನಿಮಗೆ ಅಷ್ಟೇ ಪ್ರೀತಿ ಇದೆ, ಆ ವ್ಯಕ್ತಿಯನ್ನು ಅಷ್ಟೇ ಲೈಕ್ ಮಾಡ್ತೀರಾ, ಎಲ್ಲವೂ ಸರಿಯೇ. ಬಟ್ ನಿಮ್ಮ ಬಗ್ಗೆ ಕೂಡ ನೀವು ಥಿಂಕ್ ಮಾಡಬೇಕು. ನಾನು ಎಲ್ಲ ರೀಡಿಂಗಲ್ಲಿ ಹೇಳ್ತಾ ಇರ್ತೀನಿ, ನಿಮ್ಮ ಬಗ್ಗೆ ಕೂಡ ನೀವು ಥಿಂಕ್ ಮಾಡಿ. ಮೊದಲು ನಿಮ್ಮ ಬಗ್ಗೆ ನೀವು ಒಳ್ಳೆಯದನ್ನು ಥಿಂಕ್ ಮಾಡಿದ್ರೆ, ನಿಮ್ಮ ಬಗ್ಗೆ ನೀವು ಕೇರ್ ಮಾಡೋದಕ್ಕೆ ಶುರು ಮಾಡಿ. ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಹೆಚ್ಚು ಮಾಡ್ಕೊಳ್ಳಿ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನಿಮ್ಮ ಲೈಫ್ನಲ್ಲೂ ಕೂಡ ಪಾಸಿಟಿವಿಟಿ ಅನ್ನೋದು ಕ್ರಿಯೇಟ್ ಆಗೇ ಆಗುತ್ತೆ. ಅದೇ ನಿಮ್ಮ ಲೈಫ್ನಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಇನ್ನು ರಿಲೇಷನ್ಶಿಪ್ ಸೇವ್ ಮಾಡಬೇಕು ಅಂದರೆ ಇಬ್ಬರೂ ಕೂಡ ಒಂದೊಂದು ಮಾತುಗಳನ್ನು, ಅಂದರೆ ಅವ್ರು ನಿಮಗೆ ಹರ್ಟ್ ಮಾಡಿರ್ಬೋದು, ನೀವು ಅವ್ರಿಗೆ ಹರ್ಟ್ ಮಾಡಿರ್ಬೋದು, ಅದನ್ನು ಇಗ್ನೋರ್ ಮಾಡಬೇಕಾಗುತ್ತೆ. ಕೆಲವು ಥಿಂಗ್ಸ್ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಬಟ್ ಕಾಂಪ್ರಮೈಸ್ ಅಂದರೆ ಸೆಲ್ಫ್ ರೆಸ್ಪೆಕ್ಟ್ ಸ್ಯಾಕ್ರಿಫೈಸ್ ಮಾಡಬೇಕು ಅಂತ ಅಲ್ಲ. ಬ್ಯಾಲೆನ್ಸ್ ಅನ್ನೋದು ರಿಲೇಷನ್ಶಿಪ್ಪಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಸ್ಟೇ ಕಾಮ್, ಟ್ರಸ್ಟ್ ದ ಪ್ರೊಸೆಸ್. ಪಾಸಿಟಿವ್ ಎನರ್ಜಿ ಅನ್ನೋದು ನಿಮ್ಮ ಕಡೆಗೆ ಬರ್ತಾ ಇದೆ. ಈ ಹಿಂದೆ ಅಥವಾ ಪಾಸ್ಟ್ನಲ್ಲಿ ಈ ಪರ್ಸನ್ ಬಿಹೇವಿಯರ್ ನಿಮಗೆ ಪೇನ್ ಕೊಟ್ಟಿರ್ಬೋದು, ಇವ್ರು ನಿಮಗೆ ಹರ್ಟ್ ಮಾಡಿರ್ಬೋದು. ಬಟ್ ರಿಮೆಂಬರ್, ಪೇಯ್ನ್ ಟೀಚ್ಸ್ ಕ್ಲಾರಿಟಿ. ಈಗ ನಿಮಗೆ ಗೊತ್ತಾಗಿದೆ ನಿಮಗೆ ಏನು ಬೇಕು ಏನು ಬೇಡ ಅನ್ನೋದು ನೀವೇ ಅರ್ಥ ಮಾಡ್ಕೊಂಡಿರಬಹುದು. ಎನರ್ಜಿಯ ಅಕಾರ್ಡಿಂಗ್ ದೇ ವಿಲ್ ಕಮ್ ವಿತ್ ಸಾಫ್ಟರ್ ಎನರ್ಜಿ, ಮೋರ್ ಅಂಡರ್ಸ್ಟ್ಯಾಂಡಿಂಗ್, ಮೋರ್ ಮೆಚ್ಯೂರಿಟಿ, ಲೆಸ್ ಈಗೋ, ಬಿಕಾಸ್ ಫಿಯರ್ ಆಫ್ ಲೂಸಿಂಗ್ ಯು ಹ್ಯಾಸ್ ಸ್ಟಾರ್ಟೆಡ್. ಅವರಿಗೆ ಭಯ ಕಾಡ್ತಾ ಇದೆ, ಎಲ್ಲಿ ನೀವು ಅವರಿಂದ ದೂರ ಆಗ್ತಾ ಇದ್ದೀರೋ ಅಥವಾ ಗಿವ್ ಅಪ್ ಮಾಡ್ತಾ ಇದ್ದೀರೋ ಅನ್ನೋ ಭಯ ಅನ್ನೋದು ಕಾಡ್ತಾ ಇದೆ. ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಅಂದರೆ ನಿಮ್ಮ ಪ್ರೀತಿಯನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಓವರ್ ಕೇರ್ ಮಾಡ್ತಾ ಇದ್ರಲ್ಲ, ಅದನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಪ್ರೆಸೆನ್ಸ್ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮಷ್ಟು ಪ್ರೀತಿ ಅವ್ರಿಗೆ ಸಿಗೋದಿಲ್ಲ ಬೇರೆ ಕಡೆಯಿಂದ ಅನ್ನೋದು ಅವ್ರಿಗೆ ಅರಿವಾಗಿದೆ. ಈ ರಿಲೇಷನ್ಶಿಪ್ಪಲ್ಲಿ ಪಾಸಿಟಿವ್ ಕಮ್ಯುನಿಕೇಷನ್ ಅನ್ನೋದು ಬರ್ತಾ ಇದೆ. ಸ್ಟ್ರಾಂಗ್ ಬಾಂಡಿಂಗ್ ಅನ್ನೋದು ಬರ್ತಾ ಇದೆ. ಕ್ಲಿಯರ್ ಡಿಸಿಷನ್ ಅನ್ನೋದು ಕಾಣಿಸ್ತಾ ಇದೆ. ಟ್ರಸ್ಟ್ ದ ಟೈಮಿಂಗ್. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್, ಸ್ಟೇ ಕಾಮ್, ಸ್ಟೇ ಕಾನ್ಫಿಡೆಂಟ್, ಸ್ಟೇ ಪಾಸಿಟಿವ್. ಸಿ ಯುವರ್ ಇನ್ ನೆಕ್ಸ್ಟ್ ಬ್ಯೂಟಿಫುಲ್ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್.